ಗಾಂಧೀಜಿಯವರ ಕನಸಿನ ಭಾರತ ಎಷ್ಟರ ಮಟ್ಟಿಗೆ ಸಾಕಾರ ಆಗಿದೆ ಅಂತ ನಿಮ್ಮ ಅನಿಸಿಕೆ? ಗಾಂಧೀಜಿ ಬಹಳ ದೊಡ್ಡ ಕನಸುಗಾರ, ಬಹಳ ದೊಡ್ಡ ಕನಸುಗಾರ. ಆ ಕನಸುಗಳ ಇದ್ದದ್ದಕ್ಕೆ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದದ್ದು. ಮತ್ತು ಗಾಂಧೀಜಿಯವರ ಕನಸುಗಳಿಂದಲೇ ನಾವು ಭಾರತವನ್ನು ಕಟ್ತಾ ಇರುವಂಥದ್ದು. ಅದು ಹೊಸ ಸಂವಿಧಾನವನ್ನು ನಾವು ರಚನೆ ಮಾಡಿದ್ದು ಕೂಡ ಗಾಂಧೀಜಿಯ ಕನಸುಗಳಿಂದ. ನೀವು ಫಂಡಮೆಂಟಲ್ ಚಾಪ್ಟರ್ ನೋಡ್ಬೋದು, ಅಥವಾ ಬೇರೆ ಬೇರೆ ಇದು ಸ್ಟೇಟ್ ಪಾಲಿಸಿಗಳಿರ್ಬೋದು, ಎಲ್ಲವೂ ಕೂಡ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲೂ ಕೂಡ ಗಾಂಧೀಜಿಯವರ ಒಂದು ಮೌಲ್ಯಗಳೇನಿವೆ ಅದರ ಆಧಾರದ ಮೇಲೆ ನಾವು ಸ್ವಾತಂತ್ರ್ಯವನ್ನು ತಗೊಂಡಿದ್ದು, ಪ್ಲಸ್ ನಾವು ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದು. ಆ ಕನಸುಗಾರನ ಕನಸುಗಳು ಇವತ್ತು ನನಸಾಗಿಲ್ಲ. ಅದು ಕೇವಲ ಬಹುಶಃ ಭಾರತವನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಅವ್ರ ಕನಸುಗಳನ್ನ ಕಟ್ಟಲಿಲ್ಲ, ಅದು ಇಡೀ ವಿಶ್ವವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಕನಸುಗಳನ್ನು, ಅವರು ಇಡೀ ವಿಶ್ವವನ್ನೇ ಒಂದು ಕುಟುಂಬವಾಗಿ ಅವರು ನೋಡಿದಂಥ ಮಹಾನ್ ವ್ಯಕ್ತಿ. ಅವರ ಕನಸುಗಳೇನಿತ್ತು, ಈ ಒಂದು ಭಾರತ ರಾಮರಾಜ್ಯ ಅಂದರೆ ಕೇವಲ ಒಂದು ಇಲ್ಲಿ ಅನಕ್ಷರತೆ, ಅಜ್ಞಾನ, ಬಡತನ, ನಿರುದ್ಯೋಗ, ಹಿಂಸೆ ಎಲ್ಲವೂ ನಿವಾರಣೆ ಆಗಬೇಕಾಗಿತ್ತು ಅಲ್ವೇ? ಇವತ್ತು ಅಸ್ಪೃಶ್ಯತೆ, ಜಾತಿ ತಾರತಮ್ಯಗಳು ಎಲ್ಲವೂ ಕೂಡ ಅದು ಹೋಗಲ ಅಂಥ ಒಂದು ಎಲ್ಲವೂ ಇಲ್ಲದಂಥ ಭಾರತವನ್ನು ಅವರು ಕನಸು ಕಂಡಿದ್ರು. ಆದರೆ ಇವತ್ತು ನಾವೇನು ಅವರು ಕನಸು ಖಂಡಿತ ಏನೂ ಆಗಿಲ್ಲ ಅನ್ನೋದಿಲ್ಲ, ಸಾಕಷ್ಟು ಬದಲಾವಣೆಗಳಾಗಿವೆ. ಆದರೆ ನಮ್ಮ ಮುಂದೆ ಇರುವಂಥ ಈ ಸಮಸ್ಯೆಗಳಿದೆಯಾ, ಈ ಬಗ್ಗೆ ಸವಾಲುಗಳು ಇನ್ನೂ ಹೆಚ್ಚು ರೀತಿಯಲ್ಲೇ ನಾವು ನಮ್ಮನ್ನು ತಾಂಡವಾಡ್ತವೆ. ನಾನೇನು ಮೊದಲೇ ಹೇಳಿದ ಪ್ರಕಾರ ಗಾಂಧೀಜಿಯವರ ಇದ್ದಂಥ ಸಂದರ್ಭದಲ್ಲಿ ಏನು ನಾವು ಅನುಭವಗಳು, ಅದಕ್ಕಿಂತಲೂ ಜಟಿಲವಾದ ಸಮಸ್ಯೆಗಳು ನಮ್ಮ ಮುಂದೆ ಇವೆ. 4, 5, 10 ಪಟ್ಟು ಜಾಸ್ತಿ ಆಗಿರುವಂಥ ಸಮಸ್ಯೆಗಳು ಇವತ್ತು. ನೀವು ಕೋವಿಡ್ ಸಂದರ್ಭದಲ್ಲಿ ನೋಡ್ಬೋದು, ಲಕ್ಷಾಂತರ ಜನ ಮೈಗ್ರೆಂಟ್ಸು ಅಲ್ವೇ, ಅವರು ಈ ಸಮಸ್ಯೆಗಳು ಇನ್ನೂ ನಿರುದ್ಯೋಗ ಸಮಸ್ಯೆ ಆಗ್ಬೋದು, ಅಸ್ಪೃಶ್ಯತೆ, ಮಹಿಳೆಯರ ಮೇಲೆ ಆಗಿರುವಂಥ ದೌರ್ಜನ್ಯಗಳು. ನಾವೆಲ್ಲ ಎಷ್ಟೇ ಒಂದು ಸೈನ್ಸ್ ಟೆಕ್ನಾಲಜಿಯಲ್ಲಿ ನಾವು ಅಭಿವೃದ್ಧಿ ಸಾಧಿಸಿದ್ರು ಕೂಡ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಗಾಂಧೀಜಿಯವರು ಈಗ ಹೆಚ್ಚು ಪ್ರಸ್ತುತವಾಗ್ತಾರೆ. ಬಹುಶಃ ಆ ಸಂದರ್ಭದಲ್ಲಿ ಒಂದು 10-20 ವರ್ಷಗಳ ಹಿಂದೆ ಗಾಂಧೀಜಿಯವರ ಈ ಪೀಪಲ್ ಇಸ್ ಟು ಟಾಕ್ ಅಬೌಟ್ ಹಿಮ್ ಆಸ್ ಎ ಯುಟೋಪಿಯನ್, ಆಸ್ an ideal that cannot be implemented. Okay, but today I think it is Gandhiji becomes more and more relevant, not only in Indian context, all over the world. Okay, and I think we must subject ourselves for a thorough study, thorough examination of his thoughts, philosophy, ideas, and the most important, if you really want to realize the dream of Gandhiji, okay, Gandhiji dream was an inclusive society, a society that accommodated all diversities, all contradictions. So there is respect of religion, language, region. So his dream was an inclusive society where everybody lived as human beings, respecting each other's diversity. Okay, today, so if you really want to realize the dream of Gandhiji's or dream of Gandhiji's India, idea of India, I think the responsibility lies in you people, the youth. ಈ ಒಂದು 151ನೇ ಗಾಂಧಿ ಜಯಂತಿಯೊಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಕೋವಿಡ್-19ನಿಂದ ಈ ವರ್ಷ ನಾವು ಅತಿ ಸಂಭ್ರಮದಿಂದ ಈ ಆಚರಣೆ ಮಾಡಲಾಗುತ್ತಿಲ್ಲ. ಬಟ್ ಆದರೂ ಸಹ ಈ ಒಂದು ಸಮಾರಂಭಕ್ಕೆ ಇಂದು ಇಲ್ಲಿನ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಎಂಪ್ಲಾಯೀಸು ಬಂದು ಇಲ್ಲಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಆಮೇಲೆ ನಾನು ಈ ಮೂಲಕ ಈ ಜಯಂತಿ ಹೇಳೋದು ಎಲ್ಲ ವಿದ್ಯಾರ್ಥಿಗಳು, ಬೆಂಗಳೂರು ನಗರ ವಿದ್ಯಾರ್ಥಿಗಳು
ಗಾಂಧಿ ತತ್ವಗಳನ್ನು ಪಾಲಿಸಿಕೊಂಡು ಆಮೇಲೆ ಸಮಾಜದ ಸೇವೆ ಮಾಡಬೇಕು ಮತ್ತು ಯಾರು ತುಂಬ ಕಷ್ಟದಲ್ಲಿರುವಂಥ ಇವ್ರಿಗೆ ಎಲ್ಲ ಸಹಾಯ ಮಾಡಬೇಕು ಮತ್ತು ಈ ಕೋವಿಡ್-19 ಸಂದರ್ಭದಲ್ಲಿ ಯಾರ್ಯಾರಿಗೆ ಎಲ್ಲ ಕಷ್ಟಗಳಿಂದ ಅವ್ರನ್ನ ಇದು ಆಚೆ ತರೋಕ್ಕೆ ಏನೇನು ಕಾರ್ಯಕ್ರಮಗಳು ರೂಪಿಸ್ಕೊಳ್ಬೇಕು ಮತ್ತು ಆರ್ಥಿಕವಾಗಿ ಆಗ್ಬೋದು ಇಲ್ಲ ಸಾಮಾಜಿಕವಾಗಬಹುದು ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು. ಆಮೇಲೆ ವಿದ್ಯಾರ್ಥಿಗಳು ಗಾಂಧಿ ತತ್ವಗಳನ್ನು ಪಾಲಿಸಿಕೊಂಡು ಸಮಾಜ ಸೇವೆಯಲ್ಲಿ ಯಾವಾಗ ನಿರತರಾಗಬೇಕು. ಅದೇ ಗಾಂಧೀಜಿಗೆ ಕೊಡಬೇಕಾದಂಥ ಒಂದು ಕೊಡುಗೆ, ಒಂದು ಅವ್ರಿಗೆ ಸಲ್ಲಿಸಬೇಕಾದಂಥ ಒಂದು ಗೌರವ. ಮತ್ತು ಎಥಿಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ. ಎಥಿಕ್ಸ್ ಬಿಟ್ಟು ಏನೂ ಮಾಡದೆ ಈ ಒಂದು ಎಥಿಕ್ಸು ಮತ್ತು ತತ್ವಗಳನ್ನು ಪಾಲಿಸ್ಕೊಂಡು ಈ ಸಮಾಜವನ್ನು ಇದು ಆರೋಗ್ಯವಾದಂಥ ಸಮಾಜವನ್ನು ಕಟ್ಟಬೇಕಂತ ನನ್ನ ಒಂದು ವಿಶ್. ಸೊ ಐ ವಿಶ್ ದ ಸ್ಟೂಡೆಂಟ್ಸ್ ಆಲ್ಸೋ ಶುಡ್ ಫಾಲೋ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಎಥಿಕ್ಸ್ ಆಫ್ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಅನ್ನೋದು ಒಂದು ಮಹಾನ್ ಶಕ್ತಿ. ಅದು ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಮಹಾನ್ ಶಕ್ತಿ. ನಾವು ಮಹಾತ್ಮ ಗಾಂಧೀಜಿ ಅಂತ ಯಾಕೆ ಹೇಳ್ತೀವಿ ಅಂದರೆ ನಮಗೆಲ್ರಿಗೂ ಆತ್ಮ ಇದೆ, ಆದರೆ ಗಾಂಧೀಜಿಯವ್ರಿಗೆ ಒಂದು ಮಹಾ ಆತ್ಮ ಇದೆ. ಅದೊಂದು ನಮ್ಮ ಭಾರತ ದೇಶಕ್ಕೆ ಭಗವಂತ ಕೊಟ್ಟಂಥ ಒಂದು ಅನರ್ಘ್ಯ ರತ್ನ. ಗಾಂಧೀಜಿಯವರ ಒಂದು 2 ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಯಾವುದೇ ರೀತಿಯ ಒಂದು ಉಗ್ರ ಹೋರಾಟ ಅಲ್ಲ, ಕದನ ಅಲ್ಲ, ಮಾನವರ ಮಧ್ಯದ ಯುದ್ಧ ಅಲ್ಲ, ಹೊಡೆದಾಟ ಅಲ್ಲ. ಅದು 2 ಶಕ್ತಿ ನಮಗೆ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು. ಒಂದು ಅಹಿಂಸೆ, ಮತ್ತೊಂದು ಸತ್ಯಾಗ್ರಹ. ಈಸ್ ದ ಫಸ್ಟ್ ಮ್ಯಾನ್ ಹೂ ಸ್ಟ್ರಗಲ್ಡ್ ಅಗೇನೆಸ್ಟ್ ವರ್ಣಭೇದ ನೀತಿ. ಆಫ್ರಿಕಾದಲ್ಲಿ ಅವರು ಪ್ರಪ್ರಥಮ ಬಾರಿಗೆ ವರ್ಣಭೇದ ನೀತಿ ವಿರುದ್ಧ ಬೋಯರ್ ಕದನದಲ್ಲಿ ಅವರು ಭಾಗಿಯಾಗಿದ್ದರು. ಆ ಬೋಯರ್ ಕದನದಲ್ಲಿ ಭಾಗಿಯಾಗೋದಕ್ಕೆ ಮುಂಚೆ ಅವರು ಆಫ್ರಿಕಾ ದೇಶದ ಸೈನ್ಯದಲ್ಲಿ ಅವರು ಕೆಲಸ ನಿರ್ವಹಿಸಿ ಆ ಒಂದು ಶಕ್ತಿಯನ್ನು ಪಡೆದುಕೊಂಡಿದ್ದರು. ಸೊ ಅದೇ ನಿಟ್ಟಿನಲ್ಲಿ ಭಾರತಕ್ಕೆ ಬಂದು ನಮಗೆ ಸ್ವಾತಂತ್ರ್ಯ ಇಲ್ಲದನ್ನು ಮನಗಂಡು ಕೇವಲ 2 ಅಸ್ತ್ರ, ಅಹಿಂಸೆ ಮತ್ತು ಸತ್ಯಾಗ್ರಹದಿಂದ ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಮೋಹನ ದಾಸ್ ಕರಮಚಂದ ಗಾಂಧೀಜಿ. ಸೊ ಅವರ ಬಗ್ಗೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಆಗಲ್ಲ. ಅವರು ನಮ್ಮ ಸ್ವಾತಂತ್ರ್ಯಕ್ಕೆ ಕೊಟ್ಟಂತಹ ಸೇವೆ ನಮ್ಮೆಲ್ಲರಿಗೂ ಸಹ ದಾರಿದೀಪ. ಅವರು ಹಾಕಿಕೊಟ್ಟಂತಹ ಒಂದು ಪಥ ಏನಿದೆ, ಆ ಪಥದಲ್ಲಿ ನಾವು ಸಾಗಿ ನಾವು ರಾಮರಾಜ್ಯವನ್ನು ಕಾಣಬೇಕಾದ್ದು ನಮ್ಮೆಲ್ಲರ ಗುರಿಯಾಗಿದೆ. ಇಷ್ಟು ಹೇಳಿ ಗಾಂಧೀಜಿಯವರ ಬಗ್ಗೆ ನನಗಿರುವಂತಹ ಅಪರಿಮಿತ ಒಂದು ಉತ್ಸಾಹ ಹಾಗೂ ಅವರಲ್ಲಿ ಮೈಗೂಡಿಸಿಕೊಂಡಂತಹ ಭಾರತದ ಏಳಿಗೆ ಬಗ್ಗೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಗಾಂಧಿ ಜಯಂತಿಯವರ ಜನ್ಮದಿನಾಚರಣೆಯ ಶುಭಾಶಯಗಳು. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಅವರ ತಾತ್ವಿಕತೆಗಳಲ್ಲಿ ನಮ್ಮಂಥ ಯುವಕರು, ವಿಶೇಷವಾಗಿ ವಿದ್ಯಾರ್ಥಿ ಸಮೂಹ, ಅವರಿಂದ ನಾವು ಡ್ರಾ ಮಾಡಬೇಕಾಗಿರೋ ಅನೇಕ ಸೈದ್ಧಾಂತಿಕ ನೆಲೆಗಳಿದೆ. ಅದರಲ್ಲಿ ಭಾಳ ಪ್ರಮುಖವಾದವು ಸರಳತೆ. ನಾವು ಇವತ್ತಿನ ಆಧುನಿಕ ಜೀವನದಲ್ಲಿ ಸರಳತೆಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಗಾಂಧೀಜಿ ಸರಳತೆಯನ್ನು ಬಹಳ ಪ್ರಮುಖವಾಗಿ ಪ್ರತಿಪಾದಿಸಿದ್ರು. ಯಾಕೆಂದರೆ ಭಾರತದಂಥ ಒಂದು ವೈವಿಧ್ಯಮಯವಾದಂಥ ಒಂದು ರಾಷ್ಟ್ರದಲ್ಲಿ ಕಡುಬಡತನದಿಂದ ಕೂಡಿರ್ತಕ್ಕಂಥವ್ರು, ಮಧ್ಯಮ ವರ್ಗದವರು, ಶ್ರೀಮಂತರು ಇರ್ತಾರೆ. ಆಡಂಬರದ ಜೀವನ ಬಡವರನ್ನು ಅಣಕಿಸುವ ಥರ ಇರುತ್ತೆ. ರಾಷ್ಟ್ರಾಭಿವೃದ್ಧಿಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಸರಳತೆಯಿಂದ ಜೀವನವನ್ನು ನಡೆಸಬೇಕಾದ ಅನಿವಾರ್ಯತೆ ಬಗ್ಗೆ ಬಹಳ ಒತ್ತು ಹೇಳಿದ್ರು. ಆದರೆ ಅನೇಕ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಭಾರತದಂಥ ಮಹಾನ್ ರಾಷ್ಟ್ರದಲ್ಲಿ ಗಾಂಧೀಜಿಯವರ ಸರಳತೆಯ ತತ್ವಕ್ಕೆ, ಸಂದೇಶಕ್ಕೆ ನಾವು ಆದ್ಯತೆಯನ್ನು ಕೊಟ್ಟಿಲ್ಲ. ನಮ್ಮ ರಾಷ್ಟ್ರ ಮುಂದೆ ಬೇರೆ ರಾಷ್ಟ್ರಗಳ ಸರಿಸಮಾನವಾಗಿ ನಿಲ್ಲಬೇಕು ಅಂದರೆ ಸರಳತೆ ಪ್ರತಿಯೊಬ್ಬ ಭಾರತೀಯನ ಜೀವನದ ಬಹಳ ಪ್ರಮುಖವಾದ ಭಾಗ ಆಗ್ತದೆ. ಅದನ್ನು ನಾವು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಅದನ್ನು ಅಳವಡಿಸ್ಕೊಳ್ಬೇಕು. ಅದು ಭಾಳ ಪ್ರಮುಖವಾದದ್ದು. ಎರಡನೇದು, ಇವತ್ತಿನ 2021ರ ಒಂದು ಈ ಸನ್ನಿವೇಶದಲ್ಲಿ ನಿಂತ್ಕೊಂಡು ನೋಡೋದಾದರೆ ಎಲ್ಲೆಲ್ಲೂ ಹಿಂಸೆ ಭಾಳ ಪ್ರಮುಖವಾಗಿ ತಾಂಡವ ಆಡ್ತಾ ಇದೆ. ನಮ್ಮ ಮನಸ್ಸಿನಿಂದ ಹಿಂಸೆಯನ್ನು ತೆಗೆದುಹಾಕಬೇಕು. ಅಹಿಂಸಾ ಮಾರ್ಗದಲ್ಲಿ ಪ್ರತಿಯೊಬ್ಬರು ಕೂಡ ಜೀವನ ನಡೆಸುವಂಥ ಒಂದು ವಾತಾವರಣ ಆಗಬೇಕು.
ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಆ, ಪ್ರಾಕೃತಿಕ ಸಂಪತ್ತಿನಿಂದ ಹಿಡಿದು ಮನುಷ್ಯರವರೆಗೆ ಎಲ್ಲರೂ ಕೂಡ ಯಾವುದೇ ಹಿಂಸೆಗೆ ಒಳಗಾಗದೆ ಒಂದು ಸಾಮಾಜಿಕ ಸ್ವಾಸ್ಥ್ಯದ ಒಂದು ವಾತಾವರಣದಲ್ಲಿ, ಆರೋಗ್ಯಕರವಾದ ಸಾಮಾಜಿಕ ವಾತಾವರಣದಲ್ಲಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅದು ಪ್ರತಿಯೊಬ್ಬ ಯುವಕರ ಜವಾಬ್ದಾರಿ ಆಗಬೇಕು. ತಾನೂ ಅಹಿಂಸಾ ಮಾರ್ಗದಲ್ಲಿ ನಡಿಬೇಕು, ಹಿಂಸೆ ನಡೀದೇ ಇರೋ ಥರ ನೋಡ್ಕೊಳ್ಬೇಕು. ಹಿಂಸೆಗೆ ಪ್ರಚೋದನೆ ಆಗಬಾರ್ದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಆಮೇಲೆ ಎಲ್ಲಿ ಹಿಂಸೆ ನಡೆಯುತ್ತೆ ಅದನ್ನು ಖಂಡಿಸಬೇಕು. ಸೊ ಹಿಂಸೆ ಈ ರಹಿತವಾದ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬದ್ಧತೆಯನ್ನು ತೋರಿಸ್ಬೇಕಾಗಿದೆ. ಅದು ಮಹಾತ್ಮ ಗಾಂಧೀಜಿಯವರಿಂದ ನಾವು ಭಾಳ ಪ್ರಮುಖವಾಗಿ ಈ ದಿನ ನಾವು ಅದನ್ನು ಅನುಸರಿಸ್ಕೊಳ್ಬೇಕಾಗಿರುವಂಥ ಒಂದು ಭಾಳ ಪ್ರಮುಖವಾಗಿದೆ. ಮತ್ತು ಸಾಮರಸ್ಯ, ಗಾಂಧೀಜಿ ಸಾಮರಸ್ಯದ ಬಗ್ಗೆ ತುಂಬ ತಾತ್ವಿಕವಾಗಿ ಹೇಳಿದರು. ನಾವು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಪ್ರಾದೇಶಿಕತೆ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಅನೇಕ ರೀತಿಯ ಸೌಹಾರ್ದತೆಗೆ ಧಕ್ಕೆ ಆಗುತ್ತೆ. ಸಾಮರಸ್ಯದಿಂದ ಜನಜೀವನ ಮಾಡ್ತಾ ಇಲ್ಲ ಇವತ್ತು ಭಾರತದಲ್ಲಿ. ಹಾಗಾಗಿ ಸಾಮರಸ್ಯನ ಮೂಡಿಸೋದ್ರಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ತೋರಿಸ್ಬೇಕು. ವಿದ್ಯಾರ್ಥಿಗಳು ಲೇಖನಗಳನ್ನ ಬರೀಬೇಕು, ಸಾಮರಸ್ಯದ ಬಗ್ಗೆ ಅಧ್ಯಯನ ಮಾಡಬೇಕು, ಚರ್ಚೆಗಳನ್ನು ಮಾಡಬೇಕು. ಹೇಗೆ ಒಂದು ಎಲ್ಲ ಜನಸಮೂಹ ಸಾಮರಸ್ಯದಿಂದ, ಪ್ರೀತಿ ಗೌರವಗಳಿಂದ, ಪರಸ್ಪರ ಕೂಡುಬಾಳುವಿಕೆಯಿಂದ, ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಗಾಂಧೀಜಿ ಹೇಳಿಕೊಟ್ಟಿದ್ದಾರೆ. ಈ ರೀತಿಯ ಅನೇಕ ಗಾಂಧೀಜಿಯ ಒಂದು ತಾತ್ವಿಕ ಆದರ್ಶಗಳನ್ನು ನಮ್ಮ ರಾಷ್ಟ್ರದ ಬಹುತೇಕ ಜನರು ಮರ್ತಿದ್ದೀವಿ. ಅದು ನಮ್ಮ ರಾಷ್ಟ್ರದ ರಾಜಕೀಯ ಸಿದ್ಧಾಂತ ಆಗಬೇಕು, ಆರ್ಥಿಕ ಸಿದ್ಧಾಂತ ಆಗಬೇಕು, ಸಾಮಾಜಿಕ ಸಿದ್ಧಾಂತ ಆಗಬೇಕು. ಪ್ರತಿಯೊಂದು ಜನಗಳ ಜೀವನದಲ್ಲಿ ಅದು ಅಡಕವಾಗಬೇಕು. ಆಗ ಗಾಂಧಿ ಕನಸಿನ ಭಾರತ ಮತ್ತು ಒಂದು ಆರೋಗ್ಯಕರವಾದ ಒಂದು ಸಾಮಾಜಿಕ ವಾತಾವರಣ ನಿರ್ಮಾಣ ಆಗಿ ಎಲ್ಲ ಭಾರತೀಯರು ಸುಖ ಸಮೃದ್ಧಿಯಿಂದ ಗೌರವಯುತವಾಗಿ ಬದುಕು ನಡೆಸುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ನಮಸ್ಕಾರ. Even today, I consider myself as a student of this ahimsa and truthfulness. Every child born in India or even in the whole world should remember Gandhi's principles. And from the day one, we keep talking about his principles, ethos. But halfway or somewhere in our journey towards success, we somehow forget here and there the principles laid down in our constitution and also the preachings of Mahatma Gandhi. Normally, we take different routes to reach the pinnacle, but according to Gandhi, the route that we take is very important. But most of the times, especially in present scenario, we are taking crossroads and trying to reach to the pinnacle. I don't know, maybe we can celebrate the success, but if we look back, the path that we have walked through is not going to be kind of peaceful, and therefore even today it is the ahimsa which is still going to have future for the whole world, and therefore all of us have to rededicate ourselves to the principles of ahimsa and non-violence. I think younger generation are more intellectuals, more informed, and they are having all the potentials to kind of reach whatever the goal that they can dream of. But still, there is every chance for them to get into diversified or kind of go off track, and that has to be safeguarded. And that's the only thing is that I want to convey to the future generation, wherein you'll have to be cautious of the kind of things which are lingering around, and do not heed to such kind of attractions which are going to make your path kind of blemished or not straight or not worthy of a life. If we can adapt these things, I think as Indians we can convey the message of ahimsa and non-violence to the whole world. And first of all, for all that to really be taken into anybody's life, simple living or the simplicity is the fundamental thing. Whatever the materialistic kind of attainment that we get is not going to last longer. It is the simple living
with binding to the ethos of non-violence and ahimsa, which are going to be very essential for the generation. So, if we rededicate ourselves to these values, I think India, why not, the whole world will be a nice place to live and enjoy with fellow citizens of the world. So this is all what I wanted to convey. Thank you. ಗಾಂಧಿ ಜಯಂತಿ ಶುಭಾಶಯಗಳು. ಈ ಗಾಂಧಿ ಜಯಂತಿ ಪ್ರಯುಕ್ತ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಅವರ ಸಿದ್ಧಾಂತ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಎಲ್ಲರೂ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋ ನಮ್ಮ